ಆಶಾ ಆಶಾ, ನೀನು ಹೇಳಿದ್ಕೆ ನಿಮ್ಮಮ್ಮಯ್ಯ ನಿಮ್ಮಣ್ಣಯ್ಯ ಎಲ್ಲರೂ ನನ್ನ ಕ್ಷಮಿಸಿ ಮನೆಗೆ ಬಿಟ್ಕೊಂಡ್ರು ಕಣೆ. ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ತುಂಬ ಥ್ಯಾಂಕ್ಸ್ ಕಣೆ. ಅತ್ತೆ ಅತ್ತೆ, ಹಿಂದೆ ನಾನು ಏನೇ ತಪ್ಪು ಮಾಡಿರ್ಬೋದು, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡೆ. ಇನ್ಮೇಲೆ ನಾವೆಲ್ಲರೂ ಚೆನ್ನಾಗಿರೋಣ ರೀ. ನೀವು ಅಷ್ಟೇನೆ, ಹಳೇದೆಲ್ಲನ ಮನಸ್ಸಲ್ಲಿ ಇಟ್ಕೊಂಡು ನೀವು ನಮ್ಮ ಮೇಲೆ ದ್ವೇಷ ಮಾಡಬೇಡಿ. ನಾನು ತುಂಬ ಬದಲಾಗಿದ್ದೀನಿ, ನನಗೆ ಅರ್ಥ ಆಯಿತು. ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡೇ ಬಂದಿದ್ದೀನಿ. ಅಷ್ಟು ಗೊತ್ತಿದ್ರೆ ಸಾಕು. ನಮ್ಮ ಮನೆಗೆ ಏನು ಬೇಕು ಏನು ಬೇಡ, ನಮ್ಗೆ ಏನು ಇಷ್ಟ ಆಗುತ್ತೆ ಏನು ಇಷ್ಟ ಆಗಲ್ಲ ಅದೆಲ್ಲ ತಿಳ್ಕೊಂಡು ಅರ್ತ್ಕೊಂಡು ನಡೆದ್ರೆ ಸಂಸಾರ ಆಗ್ತವೆ. ಇಲ್ದಿದ್ರೆ ಅವ್ರು ಚೆನ್ನಾಗಿರ್ತಾರೆ ಇವ್ರು ಚೆನ್ನಾಗಿರ್ತಾರೆ, ನಾದ್ನಿ ಸಾವುಕಾರರ ಮನೆಗೆ ಸೊಸೆ ಆಗ್ತಾಳೆ, ಮನೆ ಕಟ್ಬೇಕು ನಾವು ಹಂಗೆ ಹಿಂಗೆ ಅಂತನ ಬರೀ ದುರ್ಬುದ್ಧಿ ತೋರಿಸಿದ್ರೆ ಅಷ್ಟೇನೆ. ಇನ್ನೊಂದ್ಸಲ ಮನೆ ಬಿಟ್ಟು ಓಡಿಸೋದೇನೆ. ಏನೋ ನಮ್ಮ ಆಶಾ ಕರ್ಕೊಂಬಂದೇವಳಲ್ಲ, ಅವಳು ಮಾತಿಗೆ ಆದ್ರೂ ಸ್ವಲ್ಪ ಬೆಲೆ ಕೊಡೋಣ ಅಂತನ ನಿನ್ನ ಮನೆಗೆ ಸೇರಿಸ್ಕೊಂಡಿದೀವಿ ಅಷ್ಟೇ ಕಣೆ ರಮ್ಯಾ. ಏನಾದ್ರೂ ನೀನು ಒಬ್ಳೆ ಬಂದಿದ್ರೆ ಕತ್ತಿಡ್ದು ಆಚಿಗೆ ತಳ್ತಿದ್ದ ನನ್ನ ಮಗ. ಗೊತ್ತಾಯ್ತಾ? ಆಯ್ತು ಗೊತ್ತಾಯ್ತತ್ತೆ, ನೀವೇನು ಹೇಳ್ತಿರೋ ಅದನ್ನೇ ಮಾಡ್ಕೊಂಡು ಹೋಗ್ತೀನಿ ಬಿಡಿ. ಸರಿ ಸರಿ ಆಯ್ತು. ಇನ್ಮೇಲೆ ನಮ್ಮಮ್ಮ ಏನು ಹೇಳುತ್ತೋ ಅದನ್ನ ಕೇಳ್ಕೊಂಡು ಏನು ಕೆಲಸ ಹೇಳುತ್ತೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇನೆ. ಇನ್ನೇನಾದ್ರೂ ಗಾಂಚಲಿ ಮಾಡದೆ ನಾನು ಸುಮ್ಮನಿರಲ್ಲ, ಹೇಳಿರ್ತೀನಿ. ಸರಿ, ನನಗೆ ಸ್ವಲ್ಪ ಕೆಲಸ ಐತೆ, ನಾನು ಬರ್ತೀನಿ. ಆಶಾ, ಊಟ ಮಾಡ್ರಿ. ಸರಿ ಅಣ್ಣ, ಆಯ್ತು, ಹೋಗ್ಬಾ ಹೋಗು. ಅತ್ತೆ ಅತ್ತೆ, ಏನ್ ಮಾಡ್ಲಿ ಈಗ? ಆಶಾ ಬಂದಿದ್ದಾಳೆ, ನಾನು ಈ ಮನೆಗೆ ಬಂದಿದ್ದೀನಿ. ಏನಾದ್ರು ಸ್ವೀಟ್ ಮಾಡೋಣ ಇವತ್ತು? ಸ್ವೀಟಾ? ಏನು ಆಲೆ ಬಂದ ತಕ್ಷಣ ಹೊರಗಿದ್ದಾಗ ಕಣ್ಣೀರು ಸುರಿಸ್ತಿದ್ದೆ, ಈಗಾಗ್ಲೇನೆ ಸ್ವೀಟ್ ಮಾಡೋಣ ಅಂತ ಕೇಳ್ತಾ ಇದ್ಯಾ? ಇಷ್ಟು ಬೇಗ ಬದಲಾಗ್ಬಿಟ್ಟ? ಅಯ್ಯೋ ಅತ್ತೆ, ಬದಲಾವಣೆ ಅನ್ನೋದು ಜಗದ ನಿಯಮ ಅಲ್ವಾ, ಅದಕ್ಕೆ ಹೇಳ್ದೆ. ಹಳೇದೆಲ್ಲ ಮರಿಬೇಕಲ್ವಾ, ಹಳೇದೆಲ್ಲ ಮರೆತು ಹೊಸ ಜೀವನ ಶುರು ಮಾಡ್ಬೇಕು. ಹಳೇದೇ ನೆನೆಸ್ಕೊಂಡು ಕೊರಗ್ತಾ ಇದ್ರೆ ಯಾವುದು ಬದಲಾಗಲ್ಲ, ಯಾವ್ದು ಇದಾಗೋದಿಲ್ಲ, ಏನು ಚೇಂಜ್ ಆಗಲ್ಲ. ಎರಡು ಒಂದೇ, ಬದಲಾವಣೆ ಚೇಂಜ್ ಅಂದ್ರೆ ಎರಡು ಒಂದೇನೆ. ಸ್ವಲ್ಪ ಸಾಳ್ಮೆ ಇರ್ಲಿ. ಇವತ್ತಿನ ಬಂದವಳೆ 2 ದಿವಸ ಇದ್ದು ಹೋಗ್ತಾಳೆ ಅಲ್ವೇನೆ ಆಶಾ? ಇಲ್ಲಮ್ಮ, ನಾನು ಬರಂಗೇ ಇರ್ಲಿಲ್ಲ, ಈ ಅತ್ತಿಗೆಗೋಸ್ಕರ ಬಂದಿದ್ದ ಅಷ್ಟೇನೆ. ನಮ್ಮ ಮನೆ ಹತ್ರ ಬಂದು ಕಣ್ಣೀರ್ ಹಾಕಿದ್ರು, ನನಗೆ ಮತ್ತೆ ಕಣ್ಣೀರ್ ಹಾಕಿದ್ರು ಕರಗ್ಲಿಲ್ಲ ಅಂತಂದ್ರೆ ನಂದೇನ್ ಕಲ್ ಮನ್ಸ ಹೇಳು? ಅದಕ್ಕೋಸ್ಕರ ಕರ್ಕೊಂಬಂದೆ. ನಾನು ನಾಳೆ ಹೋಗ್ಬಿಡ್ತೀನಿ. ಓ ರೇಣುಕತ್ತೆ, ನಿಮ್ ಸೊಸೆ ಬಂದಂತೆ ರಮ್ಯಾ? ಯಾವ ಬಂದೆ ರಮ್ಯಾ? ಬಂದ ಎಲ್ಲೇ ಗೋವಿಂದ ಎಲ್ಲಿರ್ತಾಳೋ ಏನೋ ವಾಕರಿಸ್ಬಿಡ್ತಾಳೆ ಹಂಗೇನೆ. ಇವಳಿಂದಾನೆ ನಮ್ಮ ಮನೆಗೆ ಅರ್ಧ ಜಗಳ ಆಗೋದು, ನನಗೂ ನಮ್ಮ ಅತ್ತೆಗೂ. ಇವಳಬ್ಬಳನ್ನ ಈ ಮನೆಗೆ ಬರ್ದಂಗೆ ಮಾಡ್ಬೇಕು. ಈಗಿನ ಬಂದ್ಲಮ್ಮ, ನಮ್ಮ ಆಶನ ಹತ್ರ ಏನೋ ಓಡಾಡ್ಕೊಂಡು ಅಳ್ತಿದ್ಲಂತೆ. ಅದಕ್ಕೆ ನಮ್ಮ ಆಶಾನೇ ಪಾಪ ಹೋಗ್ಲಿ ಬಿಡಮ್ಮ ಇದೊಂದ್ಸಲ ಕ್ಷಮಿಸ್ರಿ ಅಂತ ಅಂದ್ಲು. ಅದಕ್ಕೆ ಕ್ಷಮಿಸಿ ಒಳಕ್ಕೆ ಕರ್ಕೊಂಡ್ವಮ್ಮ. ಇನ್ನೇನ್ ಮಾಡಕ್ಕಾಗುತ್ತೆ, ನಮ್ಮ ಸೊಸೆನೇ ಅಲ್ವಾ? ಅದಕ್ಕೆ ಬಿಡ್ಕೊಂಡ್ವಮ್ಮ. ಹೋದ್ರೆ ಹೋಗ್ಲಿ ಬಿಡು ಅತ್ಲಾಗೆ ಅಂತಾನ. ಹೌದಾ, ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ ಅತ್ತೆ. ರಮ್ಯಾ ರಮ್ಯಾ, ಚೆನ್ನಾಗಿದೀಯಾ? ಇಷ್ಟು ದಿನ ಏನ್ ಮಾಡ್ತಿದ್ದೆ? ಏನ್ ಮಾಡೋಣ ಕಾವ್ಯ, ನಾನು ಅಲ್ಲೇ ಇದ್ದೆ, ಮನೆಯಲ್ಲೇ ಇದ್ದೆ. ನಮ್ಮಮ್ಮ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲರೂ ಚೆನ್ನಾಗೇ ನೋಡ್ಕೊಂಬರು. ಆದ್ರೂ ಏನ್ ಮಾಡೋದು, ಇರೋ ಹತ್ರ ಇದ್ರೆ ಅಲ್ವಾ ನಮಗೆ ಬೆಲೆ, ಅದಕ್ಕೆ ಬಂದ್ಬಿಟ್ಟೆ. ನಾನು ನೀನ್ ಬರೋದಿಲ್ಲ ಡೈವರ್ಸ್ ಕೊಟ್ಟು ಹೋಗ್ತೀಯೇನು ಪರ್ಮನೆಂಟ್ ಆಗಿ ನಿಂತವ್ರ ಮನೆಗೆ ಇರ್ತೀಯಾ ಅಂತ ನಾನ್ ತಿಳ್ಕೊಂಡಿದ್ದೆ. ಅಂತೂ ಇಂತೂ ಅಲ್ಲಿಗೆ ಹೋದ್ಮೇಲೆ ಬುದ್ಧಿ ಬಂದೈತಲ್ಲ, ಗಂಡನ ಬೆಲೆ ಗಂಡನ ಮನೆ ಬೆಲೆ ಈಗಲಾದ್ರೂ ಗೊತ್ತಾಯ್ತಲ್ಲ ನಿನ್ಗೆ. ಸದ್ಯ ಬಿಡು ಹೋಗ್ಲಿ. ಗೊತ್ತಾ? ಹೌದು ಕಾವ್ಯ, ಗೊತ್ತಾಯ್ತು, ಅದಕ್ಕೆ ಬಂದೆ. ಬಿಡು ಹೋಗ್ಲಿ. ನಿನ್ಗೆ ಏನು ಕೆಲಸ ಇರಲ್ವಾ? ಯಾವಾಗ್ಲೂ ಇಲ್ಲಿಗೆ ಬರ್ತೀಯಲ್ಲ, ನೀನು ಹುಷಾರಾಗಿರು. ನಿಮ್ಮತ್ತೇನೂ ಒಂದಿಷ್ಟು ಘಾಟಿನಿ. ಚೆನ್ನಾಗೈತಾ ಸುಂದರತ್ತೆ? ಚೆನ್ನಾಗೈತೆ ಚೆನ್ನಾಗೈತೆ, ಇಷ್ಟು ದಿನ ಚೆನ್ನಾಗಿತ್ತು, ಇನ್ಮೇಲೆ ಏನೋ ಗೊತ್ತಿಲ್ಲ. ಯಾಕಂಗಂತ ಇದ್ಯಾ? ಇನ್ಮೇಲೆ ಏನಾಗುತ್ತೆ? ನೀನ್ ಬಂದಿದ್ಯಲ್ಲಮ್ಮ, ನೀನು ನಮ್ಮ ಅತ್ತೆನೂ ಸೇರ್ಕೊಂಡ್ರೆ ಅದೇನೇನ್ ಕಿತಾಪತಿ ಮಾಡ್ತಿರೋ ಏನೋ ಗೊತ್ತಿಲ್ಲ, ಅದಕ್ಕೆ ಹಂಗಂದೆ. ತಮಾಷೆ ಮಾಡ್ಬೇಡ ಕಣೆ ಕಾವ್ಯ, ಸುಮ್ನೆ ಇರು. ನಾನ್ ಬಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಸುಂದರತ್ತೇನು ತುಂಬಾ ಒಳ್ಳೇದು. ನಾನು ನಿಮ್ಮೆಲ್ಲರಿಗೂ ಟೀ ಮಾಡ್ಕೊಂಬತ್ತೀನಿ, ಕುತ್ಕೊಂಡಿರ್ರಿ. ಆಯ್ತು ಹೋಗಮ್ಮ, ಹೋಗಿ ಮಾಡ್ಕೊಂಬರೋಗು. ಮನಿಯಾಳ ಕಾವ್ಯ, ನಾನಿನ್ನು ಈಗಿನ ಶುಭ ಮಸ್ತು ಅಂತ ಬಂದಿದ್ದೀನಿ, ಆನೇನೆ ಬೆಂಕಿ ಚಕ್ ಬಂದ್ಬಿಟ್ಲು ಮನಿಯಾಳಿ. ಮೊದ್ಲು ಇವಳನ್ನ ನಮ್ಮ ಮನೆಗೆ ಬರ್ದಂಗೆ ಮಾಡ್ಬೇಕು. ಅತ್ತಿಗೆ ಕುತ್ಕೊಳ್ಳಿ. ಅತ್ತಿಗೆ, ಅಣ್ಣ ಚೆನ್ನಾಗಿದ್ದಾನ? ಹೂ ಕಣೆ, ತುಂಬಾ ಚೆನ್ನಾಗಿದ್ದಾನೆ. ನಿಮ್ಮ ಅಣ್ಣನೂ ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ನಿಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಹ್ಞೂ ಅತ್ತಿಗೆ, ಎಲ್ಲರೂ ಚೆನ್ನಾಗಿದ್ದಾರೆ. ಮತ್ತೆ ಇನ್ನೇನು ಅತ್ತಿಗೆ ಸಮಾಚಾರ? ಸರೋಜಕ್ಕ ಬಂದಿದ್ರಲ್ಲ, ಊರಿಗೆ ಹೋದ್ರೆ ಅವರು ಏನು ಇಲ್ಲೇ ಇದ್ದಾರೆ ಇನ್ನು? ಅಯ್ಯೋ, ಅವಳೆಲ್ಲ ಹೋಗ್ತಾಳೆ. ಗಂಡನ ಮನೆಗೆ ಹೋಗಲ್ಲ, ಗಂಡನೂ ಬಂದಿಲ್ಲ, ಗಂಡನೇ ಬರ್ಲಿ ಅಂತ ಕಾಯ್ತಾ ಇದ್ದಾರೆ. ಅವನು ಬರಂಗಿಲ್ಲ, ಈ ಅಮ್ಮನೂ ಹೋಗಂಗಿಲ್ಲ. ನಮ್ಮ ಅತ್ತೇನು
ಈ ಬುದ್ಧಿ ಹೇಳಿ ಬಿಟ್ಟು ಬರೋಣ ಅನ್ನಂಗೂ ಇಲ್ಲ. ನಮ್ಮ ಮಾವ ಹೇಳ್ತಾರೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ನಾನೇ ಅಂತ, ಆದ್ರೂ ಕೇಳ್ತಾ ಇಲ್ಲ. ಅವನೇ ಬರ್ಬೇಕು, ಅವನೇ ಬಂದು ಸಾರಿ ಕೇಳಿ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮ ಅತ್ತೆ ಆಟ. ನೋಡು ಹೆಂಗೈತೆ ಅಂತಾನ ಮಗಳ ಜೀವನನ ನಮ್ಮ ಅತ್ತೆನೇ ಹಾಳು ಮಾಡ್ತಾ ಐತೆ. ಏನ್ ಮಾಡೋದು? ನಮ್ಮ ರಮ್ಯ ಎಲ್ಲೋದ್ಲು? ಅವಾಗಿಂದ ಹುಡುಕ್ತಾ ಇದೀನಿ, ಕಾಣಿಸ್ತಾನೆ ಇಲ್ವಲ್ಲ. ಅಯ್ಯೋ ದೇವ್ರಿ, ಈ ಊರು ತುಂಬ ಹುಡುಕಿದ್ರು ಇಲ್ವಲ್ಲ, ಮನೇಲೂ ಇಲ್ಲ. ಎಲ್ಗೋದ್ಲು? ನನಗೆ ಹೇಳ್ದೆ ಎಲ್ಲೂ ಹೋಗ್ತಾನೆ ಇರ್ಲಿಲ್ಲ. ಅಯ್ಯೋ ದೇವ್ರಿ, ರಮ್ಯಾ 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 ರಮ್ಯಾ, ಅಯ್ಯೋ ಎಲ್ಲಿದೆಯಾ ರಮ್ಯಾ? ಅಯ್ಯೋ ದೇವ್ರೆ, ಯಾರು ಇಲ್ವೇ? ಈ ಮಧು ಎಲ್ಗೋದ್ಲು? ನಮ್ಮ ಮನು ಎಲ್ಲೋದ್ನು? ಒಂದು ಗೊತ್ತಾಗ್ತಿಲ್ವೇ? ರಮ್ಯಾ ರಮ್ಯಾ ಎಲ್ಗೋದಮ್ಮ ಮಗಳೇ? ಎಲ್ಲಿ ನೋಡಿರು ಇಲ್ವಲ್ಲೇ? ಅಯ್ಯೋ ಈ ಎಲ್ಲಿಗೆ ಹೋದೆ ಅಂತ ನಾನು ತಿಳ್ಕೊಬೇಕು. ಅಯ್ಯೋ ಒಬ್ಳನ್ನ ನಾನು ಬಿಟ್ಟು ಹೋಗ್ಬಾರ್ದಾಗಿತ್ತು. ಅಯ್ಯೋ ಅತ್ತೆ ಅತ್ತೆ, ಯಾಕತ್ತೆ ಹೆಂಗ್ ಹುಡ್ಕಾಡ್ತಾ ಇದ್ದೀರಾ? ರಮ್ಯಾ ಮನೆಗಿಲ್ವಾ? ಇಲ್ಲ ಕಣೆ, ಎಲ್ಲಾ ಕಡೆ ಹುಡುಕ್ತೆ, ಯಾವಾಗ್ಲೂ ಹುಡುಕ್ತೆ, ಈಗ್ಲೂ ಒಂದ್ಸಲ ಮನೆ ಎಲ್ಲ ಹುಡುಕ್ತೆ, ಆದ್ರೂ ಕಾಣಿಸ್ತಾನೆ ಇಲ್ಲ. ಊರು ತುಂಬಾ ಹುಡುಕೆ ಬಂದೆ, ಎಲ್ಲಾರ ಮನೆ ನೋಡ್ಕೊಂಬಂದೆ. ಅಲ್ಲಿ ದಿವ್ಯನ್ ಮನೆ, ಜಯಮ್ಮನ್ ಮನೆ, ಎಲ್ಲಾರ ಮನೆನೂ ನೋಡ್ದೆ, ಯಾರ ಮನೆಗೂ ಇಲ್ಲ ಕಣೆ. ನಮ್ಮ ರಮ್ಯಾ ಎಲ್ಲೋದ್ಲು ಅಂತಾನೆ ಗೊತ್ತಿಲ್ಲ. ಪಾಪ ಬೇಜಾರ್ ಮಾಡ್ಕೊಂಡಿದ್ಲು ಎದ್ದಾಗ. ನಾನು ಇಲ್ಲೇ ಎಲ್ಲ ಹೋಗಿ ಬರ್ತೀನಿ ಕಣೆ ರಮ್ಯಾ ಅಂತ ಹೋದೆ. ನನಗೆ ಬೇಜಾರಾಗತ್ ಕಣಮ್ಮ ಅಂತಂದ್ಲು. ಅಯ್ಯೋ ಜಲ್ ಬರ್ತೀನಿ ಕೂಕೊಂಡಿರೋ ಮನಿಕೆ ಅಂತ ಹೇಳೋದೆ. ಅಯ್ಯೋ ಬೇಜಾರ್ ಮಾಡ್ಕೊಂಡು ಏನ್ ಮಾಡ್ಕೊಂಡು ಹೋದ್ಲು ಏನೋ. ನಾನಂತೂ ಗಂಡನ ಮನೆಗೆ ಹೋಗಕ್ಕಾಗಲ್ಲ, ಡೈವರ್ಸ್ ಆದ್ರೂ ತಗೋಬೇಕು. ದುಡ್ಡೇನಾದ್ರೂ ಐತೇನಮ್ಮ ಅಂತ ಕೇಳಿದ್ಲು. ದುಡ್ಡಿಲ್ಲ ಅಂತಂದೆ. ಅದಕ್ಕೆ ಸಿಟ್ಟು ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಎಲ್ಗೋದ್ಲು ಅಂತ ಬೈವಾದಂಗೆ ಆಗ್ತೈತೆ ಕಣೆ ಮಧು. ಅಯ್ಯೋ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂತಾಳ ಅಂತ ನನಗೆ ಹೆದರಿಕೆ ಆಗ್ತಿದೆ ಕಣೆ ಮಧು. ಅಯ್ಯೋ ಮನು ಎಲ್ಲೋದ? ಹುಡುಕೊಂಬರ್ಬೇಕು, ಬೇಗ ಹೋಗಿ. ನಡಿಯ ಹೋಗೋಣ. ಹೌದಾತೆ? ಅಯ್ಯೋ ದೇವ್ರಿ, ನಿನಗೂ ಹೇಳೋಗ್ಲಿಲ್ವಾ? ಎಲ್ಲಾದ್ರೂ ಹೋಗ್ತೀನಿ ಅಂತ, ಅವ್ರ ಫ್ರೆಂಡ್ ಮನೆಗೋ ಅಥವಾ ಎಲ್ಲಾದ್ರೂ ಟೌನ್ಗೆ ಏನ್ಕಾದ್ರೂ ಹೋಗಿರ್ಬೋದತ್ತೆ. ನೋಡಿ. ಇಲ್ಲ ಕಣೆ, ಯಾವ ಫ್ರೆಂಡ್ ಮನೆಗೂ ಇಲ್ಲ, ಎಂಥದ್ದು ಇಲ್ಲ. ಎಲ್ಲಿ ಹೋದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಗಾನ ಹೋಗಂಗಿದ್ರೆ ನನ್ಗೆ ಹೇಳಿ ಹೋಗೋಳು. ಮೊದ್ಲೇ ಬೇಜಾರಾಗಿದ್ಲು, ಯಾವ ಫ್ರೆಂಡ್ ಮನೆಗೆ ಹೋಗ್ತಾಳೆ ಹೇಳು? ಅವಳಗಾಲೇನೆ ಜೀವನನೇ ಬೇಸತ್ತು ಹೋಗಿತ್ತು, ಸಾಕಾಗೋಗಿತ್ತು. ಡಿವರ್ಸ್ ತಗೊಂಡು ಏನಾದ್ರು ನನ್ನ ದಾರಿ ನಾನು ನೋಡ್ಕೊಂತೀನಿ ಅಂತಿದ್ಲು. ಅಯ್ಯೋ ಈಗ ನೋಡಿದ್ರೆ ಕಾಣಿಸ್ತಾನೆ ಇಲ್ಲ. ನನಗೆ ಯಾಕೋ ಭಯ ಆಗ್ತೈತೆ ಕಣೆ ಮಧು. ನಡಿಯ ಎಲ್ಲಾದ್ರೂ ಕೇಳೋಣ ಯಾರನ್ನಾದ್ರೂ. ಯಾಕೆ ಫೋನ್ ತಗೊಂಡೋಗಿಲ್ವಾ ರಮ್ಯಾ? ನಿನ್ ಫೋನ್ ಇತ್ತು ತಾನೇ? ಆ ಫೋನ್ ಹಿಡ್ಕೊಂಡಿದ್ಲಲ್ಲ, ಏನಾಯ್ತು? ಫೋನು ತಗೊಂಡೋಗಿಲ್ಲ, ಯಾತು ತಗೊಂಡೋಗಿಲ್ಲ. ಅಲ್ಲೇ ಫೋನ್ ಮಾಡಿಸ್ತೆ, ಅಲ್ಲಿ ದಿವ್ಯನ್ ತೆಗೆ. ಫೋನು ಇಲ್ಲ, ಸ್ವಿಚ್ ಅಪ್ ಅಂತ ಬತ್ತೈತೆ. ಅದು ಎಲ್ಲಿ ಕೆಂಡೇವಳು ಏನೋ ಗೊತ್ತಿಲ್ಲ ಕಣೆ. ಅಯ್ಯೋ ಅಯ್ಯೋ ದೇವ್ರಿ, ಅತ್ತೆ ಬೇಜಾರು ಮಾಡ್ಕೊಂಡ್ಲಾ? ನೆನ್ನೆ ಬೇರೆ ನಾವು ಬೆಳಗ್ಗೆ ಹೋಗ್ಬೇಕಾರೆ ನಾನು ಅವರು ಏನೋ ಕೇಳ್ತಾ ಇದ್ಲು. ನಾವು ಎಲ್ಲ ಹೋಗ್ಬೇಕು ಬರ್ತೀವಿ ಇರು ಅಂತೇಳಿ ಅದೇ ಹೋದ್ವಿ. ಅವಳ ಬಗ್ಗೆ ನೆಗ್ಲೆಕ್ಟ್ ಮಾಡಿ ಅದೇ ಹೋದ್ವಿ. ಅದಕ್ಕೂ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ಲು. ನಾವು ಪಿಕ್ಚರ್ ನೋಡ್ಕೊಂಬತ್ತಿ ಅಂತ ಅವಳನ್ನು ಕರ್ಕೊಂಡು ಹೋದ್ರು ಹೋಗ್ಬೋದಾಗಿತ್ತು. ಕರೀಲಿಲ್ವಲ್ಲ, ಅದಕ್ಕೆ ಅರ್ಧ ಬೇಜಾರು ಮಾಡ್ಕೊಂಡ್ಲು ಏನೋ. ಅಯ್ಯೋ ಎಂಥ ಕೆಲಸ ಆಯ್ತತ್ತೆ. ಈಗ ಏನು ಮಾಡೋದು? ಏನು ಮಾಡೋದು ಅಮ್ಮ? ನನಗೆ ಯಾಕೋ ಭಯ ಆಗ್ತಿದೆ ಕಣೆ. ಯಾಕನ ಯಾವುದಾದ್ರೂ ಕೆರೆ ಬಾವಿನೋ ಅಲ್ಲಿ ಏನಾದ್ರೂ ಸಿಗುತ್ತಾ ಅಂತನ ನೋಡ್ಕೊಂಬರೋಣ ನಡಿ. ನಮ್ಮೂರು ಕೆರೆ ಐತಲ್ಲ ಅಲ್ಲಿ. ಹಂಗೇನೆ ಇವ್ರದ್ದು ಚಂದ್ರು ಇದಾನಲ್ಲ, ಚಂದ್ರವ್ರದ್ದು ಹೊಲ್ತಾಗೆ ಬಾವಿ ಐತಿ. ಆ ಬಾವಿಗೆ ನೀರಿದಾವೆ. ಅಲ್ಲೇನಾದ್ರೂ ಹೋಗಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಬಿಡೇನಿ. ನನಗೆ ಯಾಕೋ ಭಯ ಆಗ್ತಿದೆ. ನಡಿ ಹೋಗಿ ನೋಡ್ಕೊಂಬರೋಣ. ಸರಿ ಅತ್ತೆ ಬರೀ ಹೋಗೋಣ. ಅಲ್ಲ ಅತ್ತೆ, ಮನೆಗೆ ಯಾರು ಇರ್ಲಿಲ್ವಾ ರಮ್ಯ ಇದ್ದಾಗ? ಆ ನಂದಿನಿ ಅಜ್ಜಿ ಯಾರು ಇರ್ಲಿಲ್ವಾ? ಅವ್ರಿಗಾದ್ರೂ ಏನಾನ ಹೇಳೋಗಿದ್ದಾಳ ಎಲ್ಗಾನ ಹೋಗ್ತೀನಿ ಅಂತನ ವಿಚಾರಿಸ್ಬೇಕಾಗಿತ್ತು. ಗಂಡನ ಮನೆಗೆ ಏನಾನ ಹೋಗಿರ್ಬೋದಾ? ಅಯ್ಯೋ ಇಲ್ಲ ಕಣೆ. ಅಲ್ಲ ಗಂಡನ ಮನೆ ಅಂದ್ರೆ ಇಷ್ಟ ಇಲ್ಲ, ಗಂಡನೇ ಇಷ್ಟ ಇಲ್ಲ. ಡೈವರ್ಸ್ ತಗೋಬೇಕು ಅಂತಿದ್ದಾಳು. ಗಂಡನ ಮನೆಗೆ ಯಾಕೆ ಹೋಗ್ತಾಳೆ ಹೇಳು? ಅದು ನಮ್ಗೆ ಹೇಳ್ದೇನೆ ಹೋಗಂಗಿದ್ರೆ ನನ್ನ ಕರ್ಕೊಂಡೇ ಹೋಗಿರೋಳು. ಒಬ್ಬಳೆ ಯಾಕೆ ಹೋಗೋಳು ಹೇಳು? ಅಲ್ಗೇನು ಹೋಗಿಲ್ಲ. ನನ್ಗೆ ಯಾಕೋ ಭಯ ಆಗ್ತೈತೆ, ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡೇವಳು ಏನೋ ಅಂತಾನ. ನಡಿಯೇ ಜಲ್ದಿ ಹೋಗೋಣ. ಸರಿ ಅತ್ತೆ, ನೀವೇನು ಬೇಜಾರು ಮಾಡ್ಕೊಬಿಡಿ. ಬನ್ನಿ ಹೋಗಿ ನೋಡ್ಕೊಂಡು ಬಾವಿ ಹತ್ರ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನೋಡೋಣ ಎಲ್ಗೆ ಹೋಗಿದ್ದಾಳೆ ಅಂತಾನ. ಬಂದ್ಲಲ್ಲ ನಂದಿನಿ. ನಂದಿನಿ ನಂದಿನಿ, ಏನ್ ಮಧು ಏನಾಯ್ತು? ನೀನೇನಾದ್ರೂ ನೋಡ್ದ? ಅವಾಗಿಂದ ಅತ್ತೆ ಹುಡುಕ್ತಾ ಇದಾರಂತೆ. ರಮ್ಯ ಎಲ್ಲೂ ಇಲ್ಲ. ನೋಡ್ದ್ಯಾ ನೀನು? ಅವಳು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹೇಳೋದ್ಲ ನಿನಗೆ? ಹೇಳಿ ಜಲ್ದಿ. ಹೌದು ಹೇಳೋದ್ಲು. ಅವಳು ಎಲ್ಲ ಹೋಗ್ತೀನಿ ಅಂತ ಹೇಳಿ ಓದ್ಲು. ನೀವೇನ್ ಗಾಬರಿ ಆಗ್ಬೇಕಾಗಿಲ್ಲ. ಹೌದೇನೆ, ಎಲ್ಲಿ ಹೋಗ್ತೀನಿ ಅಂದ್ಲೆ? ಹೇಳಿ ನಂದಿನಿ. ಅಲ್ಲ ನನಗೂ ಒಂದು ಮಾತು ಹೇಳ್ಬೇಕು ತಾನೆ ನೀನು. ಎಲ್ಗೆ ಹೋಗಿ ಡೇಟ್ ತಕ? ನಾನು ಎಲ್ಲ ಹುಡುಕಾಡ್ತಾ ಇದ್ದೀನಿ ಅವಾಗಿಂದ 1 ಗಂಟೆಯಿಂದನ. ನೀನ್ ಎಲ್ಗೆ ಹೋಗಿ ಕುಕ್ರಿಸ್ಕೊಂಡಿದ್ದೆ? ನಾನು ನಮ್ಮರ ಮಂತಕ್ಕೆ ಹೋಗಿದ್ದೆ. ನೀವೆಲ್ಲ ಹೋಗಿದ್ರೆ ನಾನೇನ್ ಮಾಡ್ಲಿ? ರಮ್ಯಾ ಎಲ್ಲೂ ಹೋಗಿಲ್ಲ, ಗಂಡನ ಮನೆಗೆ ಹೋಗಿದ್ದಾಳೆ. ಗಂಡನ ಮನೆಗೆ ಹೋಗಿದ್ದಾಳ? ಅವಳೊಬ್ಳೆ ಹೋದ್ಲೇನೆ? ಅಲ್ಲ ಯಾಕೆ ಹೋದ್ಲೆ? ಅಲ್ಲ ಹೋಗಲ್ಲ ಅಂತಿದ್ಲು. ಅಲ್ಲ ಅವ್ರು ಈ ಮನೆಗೆ ಸೇರ್ಸ್ಕೊಂತಾರೆ, ಇವಳೊಬ್ಳೆ ಹೋದ್ಲೆ? ಅಯ್ಯೋ ದೇವ್ರೆ. ಅಲ್ಲ ನೀನು ಜೊತೆಗೆ ಹೋಗ್ಬೇಕು ಬೇಡವಾ? ಅಥವಾ ನಿಮ್ಮ ಅಮ್ಮ ಬರತಕ್ಕ ಇಲ್ಲೇ ಇರು, ಹೋಗ್ಬೇಡ ಒಬ್ಳೆ ಅಂತ ಹೇಳ್ಬೇಕು ಬೇಡವಾ? ಏನೇನಂತೀನಿ ನಿನ್ಗೊಂದಿಟ್ಟು ಜವಾಬ್ದಾರಿ ಬೇಡವೇನೆ? ಅಯ್ಯೋ ನನ್ನ ಮಗಳು ಅಲ್ಲಿ ಹೋಗಿ ಏನ್ ಕಷ್ಟ ಪಡ್ತಾ ಇದ್ದಾಳೋ ಏನ್ ಕತ್ಯ. ಅವ್ರ ಮದ್ವಾಗಿ ಮನೆಗೆ ಸೇರಿಸ್ತಾರ. ಅಯ್ಯೋ ದೇವ್ರೆ, ಎಲ್ಲ ನನ್ನ ಕರ್ಮ. ನಂದಿನಿ, ಏನೇ ನೀನು ನಾದ್ನಿ ಅಂತ ಒಂದ್ ಸ್ವಲ್ಪನಾದ್ರೂ ಕರುಣೆ ಬೇಡವಾ ನಿನ್ಗೆ? ನಾನು ಬರ್ತೀನಿ ಜೊತೆಗೆ ಅಂತನಾದ್ರೂ ಹೋಗ್ಬೇಕೋ ಬೇಡವಾ ನೀನು?
ಅತ್ತೆ ಅಷ್ಟೊಂದು ಎದ್ರಿಕೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ. ರಮ್ಯಾ ಹೋಗಿರೋದು ಆಶನ್ ಕರ್ಕೊಂಡು. ಆಶಾನು ರಮ್ಯಾನು ಇಬ್ರು ಹೋಗವ್ರೆ. ಆಶಾನೇ ಕರ್ಕೊಂಡು ಹೋಗಿದ್ದಾಳೆ. ಅವ್ರ ಅಮ್ಮಗೂ ಅವ್ರ ಅಣ್ಣಗೂ ಹೇಳಿ ಮನೆ ಸೇರಿಸ್ತೀನಿ ಅಂತನ. ನೀವೇನ್ ಗಾಬರಿ ಪಡಬೇಡಿ, ಹೋಗಿ ಆರಾಮಾಗಿ ಕೂತ್ಕೊಳ್ರಿ. ನೀವಂತೂ ಮಗಳ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಇನ್ನೇನ್ ಮಾಡ್ತಾಳ ಅವಳು? ಅದಕ್ಕೆ ನೀವೆಲ್ಲ ನಾನು ನೆಗ್ಲೆಕ್ಟ್ ಮಾಡಿರಿ ಅಂತನ ಇಲ್ಲಿದ್ರೆ ಅವಳಿಗೆ ಮರ್ಯಾದೆ ಇರಲ್ಲ ಅಂತ ಅವಳೇ ನಿರ್ಧಾರ ಮಾಡಿ ಆಶನ್ನ ಒಂಗಾದ್ರೂ ಮಾಡಿ ಒಪ್ಸಿ ಕೈ ಕಾಲು ಹಿಡಿದು ಕರ್ಕೊಂಡು ಹೋಗಿ ಅವಳೆ. ಹೋಗ್ರಿ. ಹೌದಾ? ಇದು ನಿಜನೇನೆ? ಇವಳು ನಿಜ ಹೇಳ್ತಾ ಇದ್ದಾಳೇನಿ? ನಿಜನೇ ಹೇಳ್ತಿರ್ಬೋದತ್ತೆ. ಅವಳ್ಯಾಕೆ ಸುಳ್ಳು ಹೇಳ್ತಾಳೆ ಹೇಳು? ಬಾ ಇರು, ಒಂದು ಫೋನ್ ಮಾಡಿ ಕೇಳ್ತೀನಿ ಅವಳು ಗಂಡನ ಮೊಬೈಲ್ಗೋ ಇಲ್ಲ ಆಶನ್ ಮೊಬೈಲ್ಗೋ. ಇರು. ಸರಿ ಆಯ್ತು, ಜಲ್ದಿ ಮೊಬೈಲ್ ತಗೊಂಡು ಮಾಡೋಗು. ಅಪ್ಪ ದೇವ್ರೆ, ಈ ನಂದಿನಿ ಹೇಳ್ದಂಗೆ ಗಂಡನ ಮನೆಗೆ ಸೇರಿಸ್ಕೊಳಂಗೆ ಮಾಡಪ್ಪ. ಆಶಾ ಕರ್ಕೊಂಡು ಹೋಗಿ ಅಂದರೆ ಸೇರಿಸ್ಕೊಂತಾರೆ ಅನ್ಸುತ್ತೆ. ಹೆಂಗೋ ದೇವ್ರ ದಯೆ. ಅಪ್ಪ ದೇವ್ರೆ, ನನ್ನ ಮಗಳು ನೀನೇ ಕಾಪಾಡಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.